ನಮಸ್ಕಾರ ವೀಕ್ಷಕರೇ. ಲೋಕಸಭೆಯಲ್ಲಿ ಗೆದ್ದರೂ ಸ್ವಲ್ಪ ಹಿನ್ನಡೆ ಅನುಭವಿಸಿದ್ದ ಎನ್ಡಿಎ ಅಥವಾ ಬಿಜೆಪಿ ಸಾಲು ಸಾಲು ವಿಧಾನಸಭಾ ಎಲೆಕ್ಷನ್ಗಳನ್ನು ಜಯಿಸುವ ಮೂಲಕ ಕಂಬ್ಯಾಕ್ ಮಾಡಿದೆ. ಇದು ಮುಂದಿರೋ ಎಲೆಕ್ಷನ್ಗಳಿಗೆ ಉತ್ಸಾಹ ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾ ಇದೆ. ಈ ಹೊತ್ತಲ್ಲಿ ಮೂಡ್ ಆಫ್ ದ ನೇಷನ್ ಸರ್ವೆ ಬಂದಿದೆ. ಸಾಕಷ್ಟು ಕ್ಯಾಟಗರಿಯಲ್ಲಿ ಈ ಸರ್ವೆ ನಡೆದಿದ್ದು ಬಿಜೆಪಿಗೆ ಗುಡ್ ನ್ಯೂಸ್ ಜೊತೆಗೆ ಅಲರ್ಟ್ ಕೂಡ ಸಿಗ್ತಾ ಇದೆ. ಪಾಪ್ಯುಲರ್ ಪಿಎಂ ಯಾರು, ಪಾಪ್ಯುಲರ್ ಸಿಎಂ ಯಾರು ಅನ್ನೋದರಿಂದ ಹಿಡಿದು ಈಗ ಲೋಕಸಭಾ ಎಲೆಕ್ಷನ್ ನಡೆದ್ರೆ ಯಾರ್ಯಾರಿಗೆ ಎಷ್ಟು ಸೀಟ್ ಬರುತ್ತೆ ಅನ್ನೋದನ್ನು ಕೂಡ ಬಿಚ್ಚಿಡಲಾಗಿದೆ. ಸದ್ಯದ ವಾತಾವರಣದಲ್ಲಿ ಬಿಹಾರ, ಅಸ್ಸಾಂ ಎಲೆಕ್ಷನ್ ನಡೆದರೆ ಏನಾಗುತ್ತೆ ಅನ್ನೋ ರಿಪೋರ್ಟ್ ಕೂಡ ಬಂದಿದೆ. ಆದರೆ ಬಿಜೆಪಿಗೆ ಕಂಟಕ ಇರೋದು ಉತ್ತರ ಪ್ರದೇಶ ಹಾಗೂ ತಮಿಳುನಾಡಿನಲ್ಲಿ. ಅಲ್ಲಿನ ರಿಪೋರ್ಟ್ ಅಚ್ಚರಿಯನ್ನ ತರಿಸ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜಕೀಯ ಅನ್ನೋದೇ ಹಾಗೆ. ಇಲ್ಲಿ ಗೆಲುವು ಯಾರಿಗೂ ಪರ್ಮನೆಂಟ್ ಅಲ್ಲ. ದೊಡ್ಡ ದೊಡ್ಡ ಗೆಲುವು ಕಂಡವರೆಲ್ಲ ಹೀನಾಯವಾಗಿ ಸೋತಿರೋದಕ್ಕೂ ತಳಮಟ್ಟದಲ್ಲಿ ಇದ್ದವರೆಲ್ಲ ಅಧಿಕಾರ ಹಿಡಿದಿದ್ದಕ್ಕೂ ಸಾಕಷ್ಟು ಉದಾಹರಣೆಗಳಿವೆ. ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ತಾ ಇರೋದು ಬಿಜೆಪಿ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಈ ಹೊತ್ತಲ್ಲಿ ಮೂಡ್ ಆಫ್ ದ ನೇಷನ್ ಸರ್ವೆ ನಡೆದಿದ್ದು, ಮೊದಲಿಗೆ ಈಗ ಲೋಕಸಭಾ ಎಲೆಕ್ಷನ್ ನಡೆದ್ರೆ ಯಾರಿಗೆ ಎಷ್ಟು ಸೀಟ್ ಬರಬಹುದು ಅನ್ನೋ ಮಾಹಿತಿ ರಿವೀಲ್ ಆಗಿದೆ. ಇದರ ಪ್ರಕಾರ ಎನ್ಡಿಎ 343 ಸೀಟ್ ಗೆಲ್ಲೋ ಸಾಧ್ಯತೆ ಇದ್ರೆ ಎನ್ಡಿ ಒಕ್ಕೂಟ 188 ಸೀಟ್ ಗೆಲ್ಲಲಿದೆ. ಇತರ ಪಕ್ಷಗಳು 12 ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳಲಾಗಿದೆ. 2024ರ ಲೋಕಸಭಾ ಎಲೆಕ್ಷನ್ಗೆ ಹೋಲಿಸಿ ಹೇಳೋದಾದ್ರೆ ಎನ್ಡಿಎಗೆ 44 ಸೀಟ್ ಗೇನ್ ಆದ್ರೆ ಎನ್ಡಿ ಒಕ್ಕೂಟಕ್ಕೆ ಅದೇ 44 ಸೀಟ್ ಲಾಸ್ ಆಗಲಿದೆ. ಇನ್ನು ಪ್ರತ್ಯೇಕವಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಎಷ್ಟೆಷ್ಟು ಸೀಟ್ ಬರ್ಬೋದು ಅನ್ನೋ ಲೆಕ್ಕಾಚಾರ ಕೂಡ ಬಹಿರಂಗವಾಗಿದೆ. ಈಗ ಎಲೆಕ್ಷನ್ ನಡೆದ್ರೆ ಬಿಜೆಪಿ ಸುಮಾರು 281 ಸೀಟ್ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ. ಆ ಲೆಕ್ಕದಲ್ಲಿ ಬಿಜೆಪಿ ಏಕಾಂಗಿಯಾಗಿ ಬಹುಮತವನ್ನ ಸಾಧಿಸುತ್ತೆ ಅಂತ ಹೇಳಲಾಗಿದೆ. ಬಿಜೆಪಿಗೆ 37 ಸೀಟ್ ಗೇನ್ ಆಗಿದೆ. ಇತ್ತ ಕಾಂಗ್ರೆಸ್ ಲೆಕ್ಕ 78 ಸೀಟ್ಗೆ ಬಂದಿದ್ದು 28 ಸೀಟ್ ಕೈಜಾರಬಹುದು ಅಂತ ಲೆಕ್ಕ ಹಾಕಲಾಗಿದೆ. ಇತರ ಪಕ್ಷಗಳು ಸುಮಾರು 184 ಸೀಟ್ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ವೋಟ್ ಶೇರ್ ಲೆಕ್ಕವನ್ನ ನೋಡ್ತಾ ಹೋಗೋದಾದ್ರೆ ಬಿಜೆಪಿ ಸುಮಾರು 41% ವೋಟ್ ಶೇರ್ ಪಡೆಯಬಹುದು. 24ರ ರಿಸಲ್ಟ್ಗೆ ಹೋಲಿಸಿದ್ರೆ 3% ವೋಟ್ ಶೇರ್ ಹೆಚ್ಚಾಗಬಹುದು ಅಂತ ಅಂದಾಜಿಸಲಾಗಿದೆ. ಇತ್ತ ಕಾಂಗ್ರೆಸ್ ವೋಟ್ ಶೇರ್ 20%ಗೆ ಇಳಿಕೆ ಆಗಬಹುದು ಅಂತ ಸರ್ವೆ ಹೇಳ್ತಾ ಇದೆ. ಕಳೆದ ಎಲೆಕ್ಷನ್ ಕ್ಯಾಂಪೇನ್ ಹೊತ್ತಿಗೆ ಮೋದಿ ಅಬ್ಕಿ ಬಾರ್ 400 ಪಾರ್ ಅಂತ ಹೇಳಿದ್ರು. ಆಗ ಅದು ಸಾಧ್ಯವಾಗಿರಲಿಲ್ಲ. ಈಗಲೂ ಅದು ಸ್ವಲ್ಪ ದೂರದಲ್ಲೇ ಇದೆ ಅನ್ನೋದು ಗೋಚರಿಸ್ತಾ ಇದೆ. ಇನ್ನು ಇದರ ಜೊತೆಗೆ ಭಾರತದ ಇತಿಹಾಸದಲ್ಲಿ ಯಾರು ಅತ್ಯಂತ ಪಾಪ್ಯುಲರ್ ಪಿಎಂ ಅನ್ನೋ ರಿಪೋರ್ಟ್ ಕೂಡ ಬಂದಿದೆ. ಅಂದ್ಹಾಗೆ ಇದನ್ನ ಯಾರು ಬೇಕಾದರೂ ಊಹಿಸಬಹುದು. ಮೋದಿ ಈ ಲಿಸ್ಟ್ ನಲ್ಲಿ ಟಾಪ್ ನಲ್ಲಿದ್ದಾರೆ. ಸದ್ಯದ ವಾತಾವರಣದಲ್ಲಿಯೂ ಮೋದಿ ಪಾಪ್ಯುಲಾರಿಟಿ 50.7% ಇದೆ. ಎರಡನೇ ಸ್ಥಾನದಲ್ಲಿರೋ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ಗೆ 13.6% ಜನರು ವೋಟ್ ಹಾಕಿದರೆ, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ 11.8% ವೋಟ್ ಮೂಲಕ ನಂತರದ ಸ್ಥಾನದಲ್ಲಿದ್ದಾರೆ. ಇದಾದ ಬಳಿಕ ಇಂದಿರಾ ಗಾಂಧಿಗೆ 10.3% ಹಾಗೂ ನೆಹರುಗೆ 5.2% ವೋಟ್ ಸಿಕ್ಕಿದೆ. ಇನ್ನು ಇದರ ಜೊತೆಗೆ ಪಾಪ್ಯುಲರ್ ಸಿಎಂ ಯಾರು ಅನ್ನೋದು ಕೂಡ ರಿವೀಲ್ ಆಗಿದೆ. ಈ ಲಿಸ್ಟ್ ನಲ್ಲಿ ಟಾಪ್ ನಲ್ಲಿರೋದು ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್. ಯೋಗಿಗೆ 35.3% ಪಾಪ್ಯುಲಾರಿಟಿ ಇದ್ರೆ, ನಂತರದ ಸ್ಥಾನದಲ್ಲಿ ಮಮತಾಗೆ 10.6% ಬೆಂಬಲ ಸಿಕ್ಕಿದೆ. ನಂತರ ತಮಿಳುನಾಡು ಸಿಎಂ ಸ್ಟಾಲಿನ್ಗೆ 5.2%, ಸಿಎಂ ಚಂದ್ರಬಾಬು ನಾಯ್ಡುಗೆ 5.1%, ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ಗೆ 4%, ಸಿದ್ದರಾಮಯ್ಯಗೆ 3.5%, ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾಗೆ 3.4%, ನಿತೀಶ್ ಕುಮಾರ್ಗೆ 3.4%, ಮೋಹನ್ ಯಾದವ್ಗೆ 2.2% ವೋಟ್ ಬಂದಿದೆ. ಈ ಸರ್ವೆಯಲ್ಲಿ ಬಿಜೆಪಿಗೆ ಸಿಗ್ತಾ ಇರೋ ಬಿಗ್ಗೆಸ್ಟ್ ಗುಡ್ ನ್ಯೂಸ್ ಏನಂದ್ರೆ ಅದು ಬಿಹಾರ ಎಲೆಕ್ಷನ್ ನಲ್ಲಿ ಎನ್ಡಿಎ ಬೀಟ್ ಮಾಡೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅನ್ನೋದು. ಸಿ ವೋಟರ್ ಈ ಮಾಹಿತಿಯನ್ನ ಬಿಚ್ಚಿಡ್ತಾ ಇದ್ದು, ನಿತೀಶ್, ಚಿರಾಗ್ ಹಾಗೂ ಬಿಜೆಪಿ ಮೈತ್ರಿಯನ್ನ ಮತ್ತೆ ಬಿಹಾರ ಜನರು ಬೆಂಬಲಿಸೋದು ಪಕ್ಕಾ ಎನ್ನಲಾಗ್ತಾ ಇದೆ. ದಶಕಗಳಿಂದ ಅಲ್ಲಿ ಎನ್ಡಿಎ ಅಧಿಕಾರದಲ್ಲಿ ಇದ್ರೂ ಆಡಳಿತ ವಿರೋಧಿ ಅಲೆ ಇಲ್ವಾ ಅಂತ ಕೇಳಿದರೆ ಖಂಡಿತ ಇದೆ. ಆದರೆ ಅಲ್ಲಿ ಜನರಿಗೆ ಬೇರೆ ಆಪ್ಷನ್ ಇಲ್ಲ. ಓಲೈಕೆ ಹಾಗೂ ಗೂಂಡಾ ರಾಜಕೀಯ ಮಾಡೋ ಆರ್ಜೆಡಿಗೆ ಒಂದಷ್ಟು ಸೀಟ್ ಬರೋದ್ರಲ್ಲಿ ಯಾವ ಡೌಟು ಇಲ್ಲ. ಆದರೆ ಆ ಸೀಟ್ಗಳ ಲೆಕ್ಕ ಅಧಿಕಾರ ಕೊಡಿಸುವಷ್ಟು ಇಲ್ಲ ಅನ್ನೋದು ಸರ್ವೆಯಲ್ಲಿ ಬಂದಿರೋ ಮಾಹಿತಿ. ಹಾಗನ್ನ ಮಾತ್ರಕ್ಕೆ ಬಿಹಾರವನ್ನ ಹಗುರವಾಗಿ ತೆಗೆದುಕೊಳ್ಳದೆ ಮೋದಿ ಅನುದಾನಗಳಲ್ಲಿ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ. ಬಜೆಟ್ನಲ್ಲೂ ಬಿಹಾರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ. ಇದನ್ನೆಲ್ಲ ನೋಡಿದರೆ ಬಿಹಾರ ಬಿಜೆಪಿಗೆ ಕಷ್ಟ ಅಲ್ಲ ಅಂತ ಹೇಳ್ಬೋದು. ಆದ್ರೆ ಅಲ್ಲಿನ ದೊಡ್ಡ ಸಮಸ್ಯೆ ನಿತೀಶ್ ಕುಮಾರ್. ಯಾವಾಗ ಯಾರ ಕಡೆ ಜಂಪ್ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಆದ್ರೆ ಈ ಬಾರಿ ಜಂಪ್ ಮಾಡೋ ಕೆಲಸವನ್ನ ಮಾಡಲ್ಲ. ಮಾಡಿದ್ರೆ ರಾಜಕೀಯ ಅಂತ್ಯ ಗ್ಯಾರಂಟಿ ಅಂತಲೂ ಹೇಳಲಾಗ್ತಾ ಇದೆ. ಇನ್ನು ಬಿಜೆಪಿಗೆ ಗುಡ್ ನ್ಯೂಸ್ ಕೊಡ್ತಾ ಇರೋ ಮತ್ತೊಂದು ರಾಜ್ಯ ಅಂದ್ರೆ ಅದು ಅಸ್ಸಾಂ. ಹಿಮಂತ್ ಬಿಸ್ವಾ ಶರ್ಮಾ ಆಡಳಿತ ಇರೋ ಅಸ್ಸಾಂನಲ್ಲಿ ಈ ಬಾರಿ ಬಿಜೆಪಿ ಗೆಲ್ಲೋದು ಗ್ಯಾರಂಟಿ ಅಂತ ಸರ್ವೆ ಹೇಳ್ತಾ ಇದೆ.
ಖಡಕ್ ಸಿಎಂ ಎನಿಸಿಕೊಂಡಿರೋ ಹಿಮಂತ್ ಬಿಸ್ವಾ ಸರ್ಮಾ ಅಕ್ರಮ ವಲಸಿಗರ ವಿರುದ್ಧ ರೊಚ್ಚಿಗೆದ್ದಿದ್ರು. ಕಾಂಗ್ರೆಸ್ನಿಂದ ಬಂದಿದ್ರು. ಕಾಂಗ್ರೆಸ್ ವಿರುದ್ಧ ಖಡಕ್ ಆಗಿ ಮಾತನಾಡೋ ಶರ್ಮಾ ಯಾರಾದ್ರೂ ಹೆಚ್ಚು ಮಾತಾಡಿದ್ರೆ ಅಸ್ಸಾಂ ಕಾಂಗ್ರೆಸ್ನಿಂದ ನಾಯಕರನ್ನ ಬಿಜೆಪಿಗೆ ತರ್ತೀನಿ ಅಂತ ಸವಾಲ್ ಕೂಡ ಹಾಕಿದ್ದೂ ಇದೆ. ಶರ್ಮಾ ನಾಯಕತ್ವ ಅಸ್ಸಾಂ ಜನರಿಗೆ ಇಷ್ಟ ಆಗಿದ್ದು ಮತ್ತೆ ಅಧಿಕಾರ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಹಲವು ಗುಡ್ ನ್ಯೂಸ್ಗಳ ಮಧ್ಯೆ ಕೆಲವು ಬ್ಯಾಡ್ ನ್ಯೂಸ್ಗಳು ಕೂಡ ಬಿಜೆಪಿಗೆ ಬರ್ತಾ ಇದೆ. ಅದರಲ್ಲಿ ಮೊದಲನೆಯದ್ದು ಉತ್ತರ ಪ್ರದೇಶ. ಯುಪಿಯಲ್ಲಿ ಬಿಜೆಪಿ ಸೋಲುತ್ತೆ ಅಂತ ಯಾವ ಸರ್ವೆ ಕೂಡ ಹೇಳ್ತಾ ಇಲ್ಲ. ಆದ್ರೆ ನೆಕ್ ಟು ನೆಕ್ ಫೈಟ್ ಇರುತ್ತೆ ಅನ್ನೋ ಮಾಹಿತಿ ರಿವೀಲ್ ಆಗ್ತಾ ಇದೆ. ಯುಪಿ ಸಂಬಂಧ ಮೊದಲ ಅಪ್ಡೇಟ್ ಏನಂದ್ರೆ, ಈಗ ಲೋಕಸಭಾ ಚುನಾವಣೆ ನಡೆದ್ರೆ ಬಿಜೆಪಿ ಬಿಗ್ಗೆಸ್ಟ್ ಪಾರ್ಟಿ ಆಗುತ್ತೆ ಅನ್ನೋದು. ಲೋಕಸಭೆ ರಿಸಲ್ಟ್ ನಲ್ಲಿ ಬಿಜೆಪಿಗೆ ಯುಪಿಯಲ್ಲಿ ಸಿಕ್ಕಿದ್ದು 36 ಸೀಟ್ ಮಾತ್ರ. ಆದ್ರೆ ಈಗ 43ರಿಂದ 45 ಸೀಟ್ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಆಗ 43 ಗಳಿಸಿದ್ದ ಎಸ್ಪಿ ಈಗ 34ರಿಂದ 36 ಸೀಟ್ ಗೆಲ್ಲಬಹುದು ಅಂತ ಅಂದಾಜಿಸಲಾಗಿದೆ. ಒಂದರ್ಥದಲ್ಲಿ ಟ್ರೆಂಡ್ ಉಲ್ಟಾ ಆಗಿದೆ. ಬಿಜೆಪಿಗೆ ಸುಮಾರು 4% ವೋಟ್ ಶೇರ್ ಏರಿಕೆಯಾಗಿದ್ರೆ ಸಮಾಜವಾದಿ ಪಕ್ಷಕ್ಕೆ 2% ವೋಟ್ ಶೇರ್ ತಗ್ಗಬಹುದು ಎನ್ನಲಾಗ್ತಾ ಇದೆ. ಈ ಲೆಕ್ಕದಲ್ಲಿ ಬಿಜೆಪಿ ವರ್ಚಸ್ಸು ಹೆಚ್ಚಿದ್ರೂ ವಿಧಾನಸಭೆಯಲ್ಲಿ ನೆಕ್ ಟು ನೆಕ್ ಫೈಟ್ ಅಂತ ಪ್ರೆಡಿಕ್ಟ್ ಮಾಡ್ತಾ ಇರೋದು ಸ್ವಲ್ಪ ಕಸಿವಿಸಿಗೊಳಿಸ್ತಾ ಇದೆ. ಅಂದಹಾಗೆ ಇದಕ್ಕೆ ಕಾರಣ ಅಖಿಲೇಶ್ ಯಾದವ್ರ ಓಲೈಕೆ ಎನ್ನಲಾಗ್ತಾ ಇದೆ. ಅದೆಂತ ಸಂದರ್ಭ ಬಂದರೂ ಅಖಿಲೇಶ್ ತಮ್ಮ ಓಲೈಕೆ ಬಿಡೋದಿಲ್ಲ. ಕುಂಭಮೇಳದ ಬಗ್ಗೆ ನೇರವಾಗಿ ಅವಹೇಳನ ಮಾಡ್ತಾರೆ. ಹಿಂದೂಗಳ ಸಂಪ್ರದಾಯದ ಬಗ್ಗೆ ನೇರವಾಗಿ ಅವಹೇಳನ ಮಾಡ್ತಾರೆ. ಇಷ್ಟಾದರೂ ಒಂದಷ್ಟು ಹಿಂದೂಗಳು ತಮ್ಮ ಬೆನ್ನಿಗೆ ನಿಂತೇ ನಿಲ್ತಾರೆ ಅನ್ನೋ ಧೈರ್ಯ, ಅಲ್ಲದೆ ಗೂಂಡಾಗಳು, ಮಾಫಿಯಾ ಡಾನ್ಗಳ ಬೆಂಬಲವೂ ಇರೋದ್ರಿಂದ ಸಮಾಜವಾದಿ ಪಾರ್ಟಿ ಪ್ರಬಲ ಪೈಪೋಟಿ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಇತ್ತ ತಮಿಳುನಾಡು ಕಡೆಯಿಂದಲೂ ಬಿಜೆಪಿಗೆ ಬ್ಯಾಡ್ ನ್ಯೂಸ್ ಬರ್ತಾ ಇದೆ. ಸದ್ಯ ಅಲ್ಲಿರೋ ಡಿಎಂಕೆ ಸರ್ಕಾರದ ವಿರುದ್ಧ ಜನರು ರೊಚ್ಚಿಗೆದ್ದಿದ್ದಾರೆ. ಆಡಳಿತ ವಿರೋಧಿ ಅಲೆ ಇದೆ. ಮುಂದಿನ ಎಲೆಕ್ಷನ್ ನಲ್ಲಿ ಬದಲಾವಣೆ ಗ್ಯಾರಂಟಿ ಅನ್ನೋ ಮಾತೆಲ್ಲ ಇದೆ. ಆದರೆ ಸರ್ವೆ ಹೇಳ್ತಾ ಇರೋದೇ ಬೇರೆ. ತಮಿಳುನಾಡಿನಲ್ಲಿ ಈಗ ಲೋಕಸಭಾ ಎಲೆಕ್ಷನ್ ನಡೆದರೂ ಡಿಎಂಕೆ ಹಾಗೂ ಕಾಂಗ್ರೆಸ್ ಮೈತ್ರಿಕೂಟ ಕ್ಲೀನ್ ಸ್ವೀಪ್ ಮಾಡೋದು ಗ್ಯಾರಂಟಿ ಅಂತ ಹೇಳ್ತಾ ಇದೆ. ಆದರೆ ವೋಟ್ ಶೇರಿಂಗ್ ನಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ತೋರಿಸಲಾಗಿದೆ. ಲೋಕಸಭಾ ರಿಸಲ್ಟ್ ನಲ್ಲಿ ಬಿಜೆಪಿ ವೋಟ್ ಶೇರ್ 18% ಇತ್ತು. ಅದು ಈಗ 21%ಗೆ ಏರಿಕೆ ಆಗಬಹುದು. ಎಐಎಡಿಎಂಕೆ ಹಾಗೂ ಡಿಎಂಕೆ ವೋಟ್ ಶೇರ್ ತಗ್ಗಬಹುದು ಅಂತ ಅಂದಾಜಿಸಲಾಗಿದೆ. ಆದರೆ ಗೆಲುವು ಮಾತ್ರ ಡಿಎಂಕೆಗೆ ಅಂತ ಹೇಳಲಾಗಿದೆ. ಈ ಲೆಕ್ಕದಲ್ಲಿ ನೋಡ್ತಾ ಹೋಗೋದಾದ್ರೆ ಇತ್ತೀಚೆಗೆ ರಾಜಕೀಯಕ್ಕೆ ಬಂದಿರೋ ತಮಿಳು ನಟ ವಿಜಯ್ ಪಕ್ಷ ಪೈಪೋಟಿ ಕೂಡ ಕೊಡೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸರ್ವೆ ನಡೆಸಿರೋ ಮಾಧ್ಯಮಗಳ ಇನ್ನೊಂದು ಅನಿಸಿಕೆ ಏನಂದ್ರೆ, ಬಿಜೆಪಿ ಏಕಾಂಗಿಯಾಗಿ ಹೋಗುವ ಬದಲು ಮೈತ್ರಿ ಮಾಡಿಕೊಂಡು ಹೋದ್ರೆ ಡಿಎಂಕೆಗೆ ಚಾಲೆಂಜ್ ಮಾಡಬಹುದು ಅನ್ನೋದು. ಎಐಎಡಿಎಂಕೆ ಹಾಗೂ ವಿಜಯ್ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದು ಆಗಿ ಹೋಗೋ ಕೆಲಸ ಅಲ್ಲ ಅನ್ನೋದು ಗೊತ್ತಿರೋದೆ. ಯಾಕಂದ್ರೆ ದ್ರಾವಿಡ ಸಿದ್ಧಾಂತಗಳ ಜೊತೆ ಹಿಂದುತ್ವ ಹಾಗೂ ರಾಷ್ಟ್ರೀಯತೆ ವರ್ಕ್ ಆಗೋದು ಸಾಧ್ಯವೇ ಇಲ್ಲ. ಆದ್ರಿಂದ 2026ರ ಎಲೆಕ್ಷನ್ ಆಲ್ಮೋಸ್ಟ್ ಡಿಎಂಕೆ ಪರ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇತ್ತ ಕೇರಳದ ವಿಚಾರಕ್ಕೆ ಬಂದರೆ ಬಿಜೆಪಿ 2 ಸೀಟ್ಗೆ ಏರಿಕೆ ಆಗಬಹುದು. ಆದ್ರೆ ಗೆಲುವು ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ಗೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಸರ್ವೆಯಲ್ಲಿ ಮೋದಿ ಹಾಗೂ ಬಿಜೆಪಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಜೊತೆಗೆ ಒಂದಷ್ಟು ಬ್ಯಾಡ್ ನ್ಯೂಸ್ ಕೂಡ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ.